ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಕಮಲ್ ಕಡಾಯಿ ದಾರ ಬರುತ್ತಲ್ಲ, ಈ ಥರ ದಾರದಲ್ಲಿ ನಾನು ಇದನ್ನು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ನೀವು 6 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಳ್ತೀವಲ್ಲ, ಕಾಟನ್ ಥ್ರೆಡ್, ಅದರಲ್ಲೂ ಮಾಡ್ಬೋದು. ಇದನ್ನು ನಾನು ಕರ್ಚಿಫ್ಗಳಿಗೆಲ್ಲ ಹಾಕ್ತಾರೆ, ದುಪ್ಪಟ್ಟೆಗಳಿಗೆಲ್ಲ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಲಾಕ್ ಇವಾಗಿನ ಜಸ್ಟ್ ಓಪನ್ ಮಾಡಿದೆ. ಇದನ್ನು ಸಹ ನೀವು ನಾನು ಪ್ರೀವಿಯಸ್ ವಿಡಿಯೋ ಎಲ್ಲ ಹಾಕಿದ್ದೀನಿ, ನೋಡ್ಬೋದು. ನಾನು ಜಸ್ಟ್ ಕರ್ಚಿಫ್ಗೆ, ಅಂದರೆ ವೈಟ್ ಕರ್ಚಿಫ್ಗೆ ಇವಾಗ ಏನಾದರೂ ವರ್ಕ್ ಮಾಡ್ಕೋಬೇಕು ಅಂತ ಆಸೆ ಇರೋರು ಕಾಟನ್ ಥ್ರೆಡ್, ಆ್ಯಂಕರ್ ಕಾಟನ್ ಥ್ರೆಡ್ನಲ್ಲೆಲ್ಲ ಹಾಕ್ತಿದ್ವಲ್ಲ, ಆ ಥರನೇ ಇದನ್ನು ಹಾಕ್ಕೋಬೋದು. ಫಸ್ಟಿಗೆ ಒಂದು ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ಮೇಲೆ ನೋಡಿ, ಇವಾಗ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ನಾನಿಲ್ಲಿ ತೆಗಿತೀನಿ. ಸೂಜಿ ಮೇಲೆ ಒಂದು ಚೈನ್ ತೊಗೊಂಡು, ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು, ಒಂದು 4 ಚೈನ್ ಅಥವಾ 3 ಚೈನ್ ಅಷ್ಟು ಗ್ಯಾಪ್ ದೂರದಲ್ಲಿ ಒಂದು ಟ್ರಿಬಲ್ ಕ್ರೋಶೆನ ಹಾಕ್ತೀನಿ. 2ರಿಂದ 1, 2ರಿಂದ 1 ಮತ್ತು 2ರಿಂದ 1. ನೋಡಿ, ಒಂದು ಲಾಕ್, ಅದರ ಪಕ್ಕದಲ್ಲಿ ಒಂದು ಚೈನ್ ಹಾಕಿ ಒಂದು ಲಾಕ್, ಅದಾದಮೇಲೆ ಒಂದು ಚೈನ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಟ್ರಿಬಲ್ ಕ್ರೋಶೆ ಹಾಕಿದ್ವಿ. ಇವಾಗ ಟ್ರಿಬಲ್ ಕ್ರೋಶೆ ಹಾಕಿದ್ಮೇಲೆ 5 ಚೈನ್ಗಳನ್ನ ಹಾಕ್ಬಿಟ್ಟು ಈ ಟ್ರಿಬಲ್ ಕ್ರೋಶೆ ಒಳಗಡೆಗೆ ಲಾಕ್ ಮಾಡಿದೆ. ಲಾಕ್ ಆಯ್ತಲ್ಲ. ಈಗ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಮತ್ತೆ ಆ 3 ಚೈನ್, ಅಂದರೆ ಏನು ನಾವು ಪ್ಲೇಸ್ ಇದೆಯಲ್ಲ ಅದರೊಳಗಡೆಯಿಂದ ಹೋಗಿ ಈ 3 ದಾರದಿಂದನೇ ಈ ಥರ ಹೊರಗಡೆ ಬರಬೇಕು. ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಮತ್ತೆ ಇಲ್ಲಿ 5 ಚೈನ್ ಹಾಕ್ತೀನಿ ನಾನು. 2 ಆಯಿತು, 3, 4, 5, 5 ಚೈನ್ ಹಾಕ್ತೀನಿ. ಈ ಹಾಫ್ ಡಬಲ್ ಕ್ರೋಶೆಟ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡಲ್ಲಿ ಅಲ್ಲಿ ಹೋಲ್ ಕಾಣ್ತಾ ಇರುತ್ತೆ, ಜಾಗ ಸ್ಪೇಸ್ ಇರುತ್ತೆ, ಅದ್ರ ಒಳಗಡೆಗೆ ಈ 5 ಚೈನ್ನ ಹಾಕಿ ಪಿಕೌಟ್ ಮಾಡಿದೆ. ಪಿಕೌಟ್ ಆಯಿತು. ಇವಾಗ ಸೂಜಿ ಮೇಲೆ ಮತ್ತೆ 1 ಸರಿ ದಾರ ತೊಗೋಬೇಕು. ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಸ್ವಲ್ಪ ಲೆಂತಿಯಾಗಿ ಒಂದು ಕಂಬ ಹಾಕ್ತಾಯಿದ್ದೀನಿ. ಕಂಬ ಹಾಕಿದ ಮೇಲೆ 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಇವಾಗ ನೋಡಿ, ಆ ಕಂಬದ ಹಿಂದ್ಗಡೆಗೆ ಇಲ್ಲಿ ಸ್ಪೇಸ್ ಕಾಣ್ತಾ ಇದೆಯಲ್ಲ, ಈ ಜಾಗದಲ್ಲಿ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಿದೆ. ಮತ್ತು ಇವಾಗ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ ಟ್ರಿಬಲ್ ಕ್ರೋಶೆ ಜಾಗದಲ್ಲಿ 2ರಿಂದ 1 ಸರಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಟ್ರಿಬಲ್ ಕ್ರೋಶೆ ಹಾಕಿದೆ. ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ 5 ಚೈನ್ ಹಾಕ್ತೀನಿ. ಅದೇ ಥರನೇ ಇಲ್ಲೂ ಸಹ ಪಿಕೌಟ್ ಮಾಡ್ತೀನಿ. ನೋಡಿ, ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಈ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಿದೆ. ಪಿಕೌಟ್ ಆಯ್ತು. ಇವಾಗ ಈ ಥರ ಟೋಟಲಾಗಿ 4 ಪಿಕೌಟ್ಸ್ ಬರುತ್ತೆ ಇಲ್ಲಿ ನಮಗೆ. ಬಂದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಒಂದು 6 ಚೈನ್ ಅಷ್ಟು ಗ್ಯಾಪಿಗೆ, ತುಂಬ ದೂರ ಬೇಡ, 6 ಚೈನ್ ಅಥವಾ 5 ಚೈನ್ ಅಷ್ಟು ಗ್ಯಾಪ್ ದೂರದಲ್ಲಿ ಹೋಗಿ ಇವಾಗ 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಕಂಬ ಹಾಕಿದೆ, ಅಂದರೆ ಟ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ಟ್ರಿಬಲ್ ಕ್ರೋಶೆ ಹಾಕಿ 1 ಚೈನ್ ಹಾಕ್ತೀನಿ. ಹಾಕಿಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಈ ಏನು ಟ್ರಿಬಲ್ ಕ್ರೋಶೆ ಇದೆಯಲ್ಲ ಅದರೊಳಗಡೆಗೆ 3 ದಾರದಿಂದ ಹೊರಗೆ ಬರ್ತೀನಿ. ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು, ಟ್ರಿಬಲ್ ಕ್ರೋಶೆ 3 ದಾರದಿಂದ ಹೊರಗೆ ಬರಬೇಕು. ಆ ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದ ಹೊರಗೆ ಬರಬೇಕು. ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. 3 ಆಯಿತು. ಈಗ 4ನೇದು ಹಾಕ್ತಾಯಿದ್ದೀನಿ. 4, 5, 6, 7, 8, 9. ಟೋಟಲಾಗಿ ನನಗೆ ಇಲ್ಲಿಗೆ 9 ಹಾಫ್ ಡಬಲ್ ಕ್ರೋಶೆಟು ಕರೆಕ್ಟಾಗಿ ಬಂತು. ಈ ಥರ ಇದೆ. ಬೀಡ್ಸ್ ಬೇಕಂದರೆ ಈ ಪಿಕೌಟ್ಸ್ನಲ್ಲಿ ನೀವು ಬೀಡ್ಸ್ನ ಯೂಸ್ ಮಾಡ್ಬೋದು. ಈ ಥರ ಕರ್ಚಿಫ್ಗಳಿಗೆಲ್ಲ ಬಾರ್ಡರ್ ಲೈನ್ ಡಿಸೈನ್ ಹಾಕಬೇಕು ಅಥವಾ ದುಪ್ಪಟ್ಟಗಳಿಗೆ ಹಾಕಬೇಕು ಅಂತಂದರೆ ಬೀಡ್ಸ್ ಬೇಕಂದರೆ ಯೂಸ್ ಮಾಡಿ, ಇಲ್ಲಾಂದರೆ ಈ ಥರ ಸಿಂಪಲ್ಲಾಗಿ ಈ ಥರ ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ಕೆಳಗಡೆ ಬಟ್ಟೆ ಖಾಲಿ ಕಾಣ್ತಾ ಇದೆ ಅನ್ನೋದಾದರೆ ನೀವು ಒಂದು ಚೈನ್ ಲಾಕ್ ಈ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅದಾದ ನಂತರ ಅದ್ರ ಮೇಲೆ ಈ ಥರ ನೀವು ವರ್ಕ್ ಅದನ್ನು ಮಾಡ್ಕೋಬೋದು. ಅದನ್ನು ಏನು ಆ ಬಟ್ಟೆ ಖಾಲಿ ಕಾಣುತ್ತಲ್ಲ, ಇವಾಗ ನೋಡಿ ಆರ್ಚ್ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಖಾಲಿ ಕಾಣುತ್ತಲ್ಲ, ಅದು ಫಿಲ್ ಆಗುತ್ತೆ. ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಆದಮೇಲೆ 1 ಚೈನ್ ಹಾಕಿ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು ಟ್ರಿಬಲ್ ಕ್ರೋಶೆನ ಹಾಕಬೇಕು. ಇಲ್ಲಿ ನೋಡಿ, ಟ್ರಿಬಲ್ ಕ್ರೋಶೆ ಹಾಕಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಒಂದು 4 ಚೈನ್ ಅಥವಾ 3 ಚೈನ್ ಗ್ಯಾಪ್ ಅಷ್ಟು ದೂರದಲ್ಲಿ
ಟ್ರಿಬಲ್ ಕ್ರೋಶೆ ಹಾಕಿ 1 2 3 4 5 ಚೈನ್ ಹಾಕಬೇಕು. ಆ ಟ್ರಿಬಲ್ ಕ್ರೋಶೆ ಒಳಗಡೆಗೆ ಪಿಕೌಟ್ ಮಾಡಬೇಕು. ಈಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3ರಿಂದ ದಾರ ಹೊರಗೆ ತಂದು ಮತ್ತೆ 5 ಚೈನ್ ಹಾಕಬೇಕು. ಅಲ್ಲಿ ಗ್ಯಾಪ್ ಕಾಣ್ತಾ ಇರುತ್ತೆ, ಹಾಫ್ ಡಬಲ್ ಕ್ರೋಶೆಟ್ ಪಕ್ಕ ಅಲ್ಲಿಗೆ ಲಾಕ್ ಮಾಡಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 2ರಿಂದ ಒಂದು ಸರಿ ಮತ್ತು 2ರಿಂದ ಒಂದು ಸರಿ ಕಂಬ ಹಾಕಬೇಕು. ಕಂಬ ಹಾಕಿದ್ಮೇಲೆ 5 ಚೈನ್, ಡಬಲ್ ಕ್ರೋಶೆಟ್ ಆದಮೇಲೆ 5 ಚೈನ್ ಹಾಕಿ ಲಾಕ್. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 2ರಿಂದ ಒಂದು ಸರಿ 2ರಿಂದ ಒಂದು ಸರಿ ಮತ್ತು 2ರಿಂದ ಒಂದು ಸರಿ ಟ್ರಿಬಲ್ ಕ್ರೋಶೆ ಹಾಕ್ಬಿಟ್ಟು 5 ಚೈನ್ ಹಾಕಿ ಪಿಕೌಟ್ ಮಾಡಿಬಿಟ್ಟು ಇವಾಗ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ದಾರ ತೊಗೊಂಡು ಒಂದು 5 ಚೈನ್ ಅಥವಾ 6 ಚೈನ್, ಇಲ್ಲಿ ಗ್ಯಾಪ್ ಎಷ್ಟಿದೆಯಾ ನೋಡಿಕೊಂಡು ಕಣ್ಣಳತೆಯಲ್ಲಿ ಅಷ್ಟೇ ಸೈಜಿಗೆ ನೀವು ಮತ್ತೆ ಬಟ್ಟೆಗೆ ಸೂಜಿ ತೂರಿಸ್ಬಿಟ್ಟು ದಾರ ತಂದು ಟ್ರಿಬಲ್ ಕ್ರೋಶೆ ಹಾಕಬೇಕು. ನಾನು ಹೇಳಿದ್ನಲ್ಲ, ಈ ಥರ ನಿಮಗೆ ಅಂದಾಜಿನಲ್ಲಿ ಹಾಕೋಕ್ಕಾಗಿಲ್ಲ ಅಂದರೆ ನೋಡಿ, ಏನು ಟ್ರಿಬಲ್ ಕ್ರೋಶೆಗಳನ್ನ ಇಲ್ಲಿ 9 ಟ್ರಿಬಲ್ ಕ್ರೋಶೆಗಳನ್ನ ಈ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಇಲ್ಲಿ ಟ್ರಿಬಲ್ ಕ್ರೋಶೆ ಒಳಗಡೆಗೆ ಲಾಕ್ ಮಾಡಬೇಕು. ಇಲ್ಲಿ ಮಾಡಿದ್ವಲ್ಲ 9, ಅದೇ ಥರ ಇಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನಿಮಗಿಲ್ಲ ತುಂಬ ಖಾಲಿ ಅನ್ನಿಸ್ತಾ ಇದೆ ಜಾಗ ಇಲ್ಲಿ ಕೆಳಗಡೆ, ಆರ್ಚ್ ಕೆಳಗಡೆ ಅಂದರೆ ಒಂದು ಚೈನು ಒಂದು ಲಾಕು, ಒಂದು ಚೈನು ಒಂದು ಲಾಕ್ ಮಾಡಿಕೊಂಡು ಫುಲ್ಲು ಕಂಪ್ಲೀಟ್ ಮಾಡಿ ಅದಾದ ನಂತರ ಅದ್ರ ಮೇಲೆ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಆ ಥರನೂ ಮಾಡ್ಬೋದು. ಇಲ್ಲಿ ಜಾಗ ಮಾಡಿಕೊಂಡು ಬೇಕಂದರೆ ಇಲ್ಲಿ ಕುಚ್ಚು ಕಟ್ಟೋಕ್ಕೂ ಜಾಗ ಮಾಡ್ಕೋಬೋದು. ಬೇಬಿ ಕುಚ್ಚು ಕಟ್ಟಿದ್ದೀನಿ ನೋಡಿ ನಾನು, ಈ ಥರ ಇಷ್ಟಿಷ್ಟೇ ಇಲ್ಲಿ ಕುಚ್ಚು ಕಟ್ಕೋಬೋದು. ಈ ಡಿಸೈನ್ನ ರೈಟ್ ಸೈಡ್ ಇರೋ ಡಿಸೈನ್ನ ನಾನು ಆಗಲೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ಇಷ್ಟೇ ಡಿಸೈನು, ತುಂಬ ಸಿಂಪಲ್ಲಾಗಿ ಹಾಕೋವಂಥದ್ದು, ಯಾರಾದರೂ ಹಾಕ್ಬೋದು. ಹೊಸ್ದಾಗಿ ಕಲಿತಾ ಇರೋರಿಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿ ಅನಿಸುತ್ತೆ. ಟ್ರಯಲ್ ಮಾಡಿ ನೋಡಿ, ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸೊಬ್ರು ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಟ್ಟು ಕುಚ್ಚು ಕಟ್ಕೋಬೋದು, ಆ ಥರನೂ ಮಾಡ್ಕೋಬೋದು. ಸಿಲ್ಕ್ ಥ್ರೆಡ್ನಲ್ಲಿ ಹಾಕಿದಾಗ ಕುಚ್ಚು ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಸಪೋರ್ಟ್ ಮಾಡೋದು ಸಹ ನನಗೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.